ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಳಿತಾ ಇದೆಯಲ್ಲ ಸರ್, ಯಾವ ಗಳಿಗೆ ಹೆಸರಿಟ್ರು ನಮಗೆ ಎಳಿತಾ ಇದೆ ಫಸ್ಟ್. ಈಗ ಒಂದು ಟ್ರೆಂಡ್ ಶುರು ಆಗಿದೆಯಲ್ಲ, ಅದರ ಸಿನಿಮಾ ರಿಲೀಸ್ ಆದರೆ ಅಯ್ಯೋ ಇಷ್ಟು ಚೆನ್ನಾಗಿತ್ತು, ಇದನ್ನು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಬಿಟ್ವಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಎಷ್ಟು ಬುದ್ಧಿವಂತರು ಅಂದರೆ ರಿಲೀಸ್ ಮಾಡೋದೇ ಲೇಟಾಗಿ ರಿಲೀಸ್ ಮಾಡ್ತಾರೆ. ಸೊ ರಿಲೀಸ್ ಆಗಿದ ತಕ್ಷಣ ಎಲ್ಲರೂ ನೋಡಲಿ ಅಂತ. ಹಾಗೆ ಡೈರೆಕ್ಟ್ರು ಒಳ್ಳೆಯವರು, ಪ್ರೊಡ್ಯೂಸರ್ ತುಂಬ ಒಳ್ಳೆಯವರು. ಚಂದನ್ ಶೆಟ್ಟಿ ಜೊತೆ ನಾನು ಒಂಥರ ತುಂಬ ಕಂಫರ್ಟಬಲ್ ಆಗಿತ್ತು ಆ್ಯಕ್ಟ್ ಮಾಡೋಕ್ಕೆ. ಈಗೋನೇ ಇಲ್ಲ ಅಂತ ಅನಿಸ್ತು ನನಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ. ತುಂಬ ಒಳ್ಳೆ ಫ್ರೆಂಡು ಕೂಡ. ಅವ್ರಿಗೆ ಒಳ್ಳೇದಾಗಲಿ ಈ ಸಿನಿಮಾದಿಂದ, ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ, ಡೈರೆಕ್ಟ್ರಿಗೆ ತುಂಬ ಒಳ್ಳೇದಾಗಲಿ. ಹಾಗೆ ಮ್ಯೂಸಿಕ್ ನನಗೆ ತುಂಬ ಇಷ್ಟ ಈ ಸಿನಿಮಾ. ನನ್ನ ಗೋಲ್ಡ್ ಫ್ಯಾಕ್ಟ್ರಿ ಆಮೇಲೆ ಈ ಹಾಡು ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ಇಷ್ಟ ಆಗತ್ತೆ ಅಂತ ನಂಬಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಅವಾಗ ಶುರು ಮಾಡಿದ್ದಣ್ಣ, ಅಂಬೆಗಾಲು ಇಟ್ಕೊಂಡು ಬರ್ತಾಯಿದ್ದೆ. ಆಗ ಒಂದು 2-3 ಸಿನಿಮಾ ಮಾಡಿದ್ದೆ. ಬಟ್ ಇವ್ರು ಕಾಸ್ಟ್ ಮಾಡಬೇಕಾದ್ರೆ ಫ್ರೆಶ್ ಫೇಸು, ಯಾವ ಸಿನಿಮಾಲೂ ಆ್ಯಕ್ಟ್ ಮಾಡಿರಬಾರ್ದು ಹುಡುಗಿ ಅಂತ ಹೇಳ್ತಾಯಿದ್ರು. ಇವ್ರು ಗೊತ್ತಿರಲಿಲ್ಲ ನನ್ನ ಬಗ್ಗೆ. ಆಡಿಷನ್ಗೆ ಹೋದಾಗ ಒಂದು 50 ಸಲ ಹೇಳ್ತಾಯಿದ್ರು, ನಾನು ಹೊಸ ಹುಡುಗಿನೇ ತೊಗೊಬೇಕು ಅಂತಿದ್ದೀನಿ ಕಂದ, ನಾನು ಹೊಸ ಹುಡುಗಿನ ತೊಗೊಬೇಕು. ಸರ್ ನಾನು ಹೊಸ ಹುಡುಗಿನೇ ಸರ್, ನಾನು ಯಾವ ಸಿನಿಮಾನೂ ಮಾಡಿಲ್ಲ. ಯಾಕಂದರೆ ತುಂಬ ಚೆನ್ನಾಗಿತ್ತು ಕತೆ, ನನ್ನ ಪಾತ್ರನೂ ನನಗೆ ತುಂಬ ಇಷ್ಟ ಆಗಿತ್ತು. ನನ್ನ ರಿಯಲ್ ಲೈಫಲ್ಲಿ ನಾನು ಹೇಗಿದ್ದೀನಿ ತುಂಬ ಕ್ಲೋಸ್ ಇದೆ ನಟನೆ ಮಾಡಿರೋ ಪಾತ್ರ. ಸೊ ನಾನು ಇದು ಬಿಟ್ಕೊಡ್ಬಾರ್ದು ಅಂತ, ಸರ್ ನಾನು ಹೊಸ ಹುಡುಗಿನೇ ಸರ್, ಯಾವ ಸಿನಿಮಾನೂ ಮಾಡಿಲ್ಲ, ಏನು ಗೊತ್ತಿಲ್ಲ ನನಗೆ ಅಂತ ಸ್ವಲ್ಪ ಸ್ಕ್ಯಾಮ್ ಮಾಡಿದೆ. ಬಟ್ ನನಗೆ ಏನು ಸರ್ ಮಾಡಿದ್ದೀನಿ. ಯಾವುದು ರಿಲೀಸ್ ಆಗಿರಲಿಲ್ಲ. ಸಿನಿಮಾದವ್ರು ಹೆಂಗೆ ಅಂದರೆ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಬಾರ್ದು. ಬಂದಾಗ ಗೊತ್ತಾಗತ್ತಲ್ವಾ. ಇನ್ನೂ ಏನೂ ಬಂದಿರಲಿಲ್ಲ ಅಂದರೆ ಸೇಫು ಅಂತ. ನನ್ನ ಪಾತ್ರದ ಹೆಸರು ವಸಂತ ಅಂತ. ನಾನೊಂದು ಮೆಸ್ ಇಟ್ಕೊಂಡಿರ್ತೀನಿ, ಅದ್ರ ಹೆಸರು ಮಿಸ್ ವಸಂತ ಮೆಸ್ ಅಂತ. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ತಿಂಡಿಗಳು ಸಿಗುತ್ತೆ. ಆಮೇಲೆ ಒಳ್ಳೆ ಇಂಗ್ಲೀಷ್ ಮಾತಾಡ್ತೀನಿ. ಐ ಹ್ಯಾವ್ ಲರ್ನ್ಡ್ what did I study in this film? Pampnoshalli University I have studied, and I speak good English in my village only. I only know English. That's all I know.